ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು ಹಾಗೂ ಶ್ರೀ ಭಕ್ತ ಕನಕದಾಸರ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಬಂಧುಗಳು, ಇವತ್ತು ನಾವು ಕನ್ನಡ ನಾಡಿನಾದ್ಯಂತ ವಿಶೇಷವಾಗಿ ಇವತ್ತು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಜೊತೆಗೆ ಎಲ್ಲ ಯಾವುದೇ ಜಾತಿ ಭೇದ ಭಾವವಿಲ್ಲದೆ ಕನ್ನಡ ನಾಡಿನ ಸಮಸ್ತ ಜನರೆಲ್ಲರೂ ಸೇರಿ ಒಗ್ಗಟ್ಟಾಗಿ ವಿಶೇಷವಾಗಿ ಆಚರಿಸುವಂಥ ಒಂದು ದಿನಾಚರಣೆ ಕನಕದಾಸರ ದಿನಾಚರಣೆ. ಆ ಕನಕದಾಸರ ದಿನಾಚರಣೆಯ ಕುರಿತಾಗಿ ಒಂದು ಅವರ ಜೀವನ, ಅವರ ಬಾಲ್ಯ, ಅವರ ಜೀವನ, ಅವರ ಯೌವನ, ಅವರ ಒಂದು ಒಂದು ಬದುಕು ಯಾವ ರೀತಿಯಾಗಿತ್ತು ಅನ್ನುವಂಥದ್ರ ಬಗ್ಗೆ ಸ್ವಲ್ಪ ನನಗೆ ತಿಳಿದಷ್ಟು ಮಾಹಿತಿ ಕೊಡೋದಲ್ಲ, ಸ್ವಲ್ಪ ಹಂಚ್ಕೊಳ್ಳೋಣ, ನನಗೆಷ್ಟು ತಿಳಿದಿದೆ ಅಷ್ಟು ಹಂಚ್ಕೊಳ್ಳೋಣ ಅನ್ನುವಂಥ ವಿಚಾರದೊಂದಿಗೆ ಈ ಲೈವ್ ಬಂದಿದ್ದೀನಿ. ನಿಮ್ಗೆಲ್ರಿಗೂ ಮತ್ತೊಮ್ಮೆ ಭಕ್ತ ಕನಕದಾಸರ ಜಯಂತಿಯ ಹಾರ್ದಿಕ ಶುಭಾಶಯಗಳು. ನಿಮ್ಗೆಲ್ರಿಗೂ ಕೂಡ ಗೊತ್ತಿರುವಂತೆ ಭಕ್ತ ಕನಕದಾಸರು ನಮ್ಮೆಲ್ರಿಗೂ ಅಚ್ಚುಮೆಚ್ಚು. ಅವರ ತತ್ವಪದಗಳು, ಅವರ ಕೀರ್ತನೆಗಳು, ಅವರು ನಮಗೆಲ್ಲರಿಗೂ ಹಾಕಿಕೊಟ್ಟಂಥ ಸ್ಫೂರ್ತಿದಾಯಕವಾದಂಥ ಒಂದು ವಿಚಾರಗಳು ನಾವೆಲ್ಲರೂ ಕೂಡ ಪಾಲನೆ ಮಾಡೋದ್ರ ಜೊತೆಗೆ ಅವರನ್ನು ಸದಾ ನೆನಪಿನಲ್ಲಿಟ್ಕೊಳ್ಳುವಂಥ ಒಂದು ವಿಚಾರ ಸದ್ಯಕ್ಕೆ ನಡೀತಾ ಇದೆ. ಕನಕದಾಸರ ಒಂದು ಬಾಲ್ಯವನ್ನು ನೋಡಿದಾಗ ವಿಜಯನಗರ ಸಾಮ್ರಾಜ್ಯದಲ್ಲಿದ್ದಂಥ ಪಟ್ಟಣ ಒಂದು ಬಂಕಾಪುರ ಅನ್ನುವಂಥದ್ದು 16ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆ ಕನ್ನಡ ನಾಡಿನಲ್ಲಿತ್ತು. ಆ ಒಂದು ವಿಜಯನಗರ ಸಾಮ್ರಾಜ್ಯದ ವ್ಯಾಪ್ತಿಗೆ ಒಳಪಟ್ಟಂತಹ ಬಂಕಾಪುರ, ಈಗಿನ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಬಂಕಾಪುರ ಅನ್ನುವಂಥ ಒಂದು ಗ್ರಾಮ ಏನಿತ್ತು, ಅದು 78 ಊರುಗಳ ವ್ಯಾಪ್ತಿಗೆ ಒಳಪಟ್ಟಂತ ಒಂದು ಗ್ರಾಮವಾಗಿತ್ತು. ಆ 78 ಊರುಗಳ ಗೌಡಿಕೆಯನ್ನ ಅಥವಾ ನಾಡಗೌಡಿಕೆ ಅಂತ ಕರೀತಾರೆ. ಅಂದ್ರೆ 78 ಊರುಗಳ ಒಂದು ನಾಡಗೌಡಿಕೆಯನ್ನ ಮಾಡುವಂತ ಬಂಕಾಪುರ ವ್ಯಾಪ್ತಿಗೆ ಒಳಪಟ್ಟಂತ ಒಂದು ಸೀಮೆ ಏನಿತ್ತು, ಅದು ಬಂಕಾಪುರವಾಗಿತ್ತು. ಆ ಬಂಕಾಪುರದ ನಾಡಗೌಡಿಕೆಯನ್ನ ಅಥವಾ ಊರ ಗೌಡಿಕೆಯನ್ನ 78 ಊರುಗಳ ಗೌಡಿಕೆಯನ್ನ ಕನಕದಾಸರ ತಂದೆಯಾಗಿರ್ತಕ್ಕಂಥ ಬೀರಪ್ಪ ಅವರು ನಿರ್ವಹಿಸ್ತಾ ಇದ್ರು. ಬೀರಪ್ಪನಿಗೆ ಅಂದ್ರೆ ಕನಕದಾಸರ ತಂದೆಯಾದಂಥ ಬೀರಪ್ಪನವರಿಗೆ ಬಹಳ ಚತುರರಾಗಿದ್ರು. ಬೀರಪ್ಪ ಅವರು ಒಳ್ಳೆಯ ಸೈನಿಕರಾಗಿದ್ರು, ಒಳ್ಳೆಯ ಯೋಧನಾಗಿದ್ರು, ಸೈನಿಕನಾಗಿದ್ರು. ಆದರೂ ಕೂಡ ಅವರಿಗೆ ಮಕ್ಕಳಾಗದಿದ್ದಾಗ, ಬೀರಪ್ಪನಿಗೆ ಮಕ್ಕಳಾಗದಿದ್ದಾಗ ತಿರುಪತಿ ತಿಮ್ಮಪ್ಪ ಅವರ ಮನೆಯ ಮನೆ ದೇವರಾದ ತಿರುಪತಿ ತಿಮ್ಮಪ್ಪನಿಗೆ ಹೋಗಿ ಬೇಡ್ಕೊಳ್ತಾರೆ. ಮಕ್ಕಳಾಗುವಂತೆ ಒಂದು ಬೇಡಿಕೊಂಡಾಗ ಅದರಿಂದ ಮನೆಗೆ ಬರುವಷ್ಟರೊಳಗಡೆನೆ ಅಥವಾ ಮನೆಗೆ ಬಂದು ಕೆಲವು ದಿನಗಳ ನಂತರ ಕನಕದಾಸರ ತಾಯಿಯಾದಂಥ ಬಚ್ಚಮ್ಮನ ಉದರದಲ್ಲಿ ಕನಕದಾಸರು ಜನಿಸ್ತಾರೆ. ತಂದೆ ಯಾರು ಬೀರಪ್ಪ ಮತ್ತು ಬಚ್ಚಮ್ಮರು, ತಂದೆ ತಾಯಿಗಳಿಬ್ಬರು ಸೇರಿ ಕನಕದಾಸರಿಗೆ ಉತ್ತಮವಾದಂಥ ವಿದ್ಯಾಭ್ಯಾಸವನ್ನ, ಜ್ಞಾನವನ್ನ ಎಲ್ಲವನ್ನ ಕೊಟ್ಟು ಅವರಿಗೆ ಒಳ್ಳೆಯ ಭವಿಷ್ಯವನ್ನ ಹಾಕಿಕೊಡುವಂತ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗ್ತಾರೆ. ಅದನಂತರ ಮೊದಲ ಹೆಸರು ಕನಕದಾಸರು, ನಾವೆಲ್ಲ ಈಗ ಕನಕದಾಸರು ಅಂತ ಏನ್ ಕರಿತೀವಿ, ಆ ಕನಕದಾಸರು ಮುಂಚೆ ಬೇರೆ ಹೆಸರಿನಿಂದ ಕರೆಯಲ್ಪಡ್ತಾ ಇದ್ರು. ಅವರು ಮೊದಲ ಹೆಸರು ತಿಮ್ಮಪ್ಪ ಅಂತೇಳಿ, ತದನಂತರ ತಿಮ್ಮಪ್ಪ ಇದ್ದಂತ ಹೆಸರು ತಿಮ್ಮಪ್ಪ ನಾಯಕ ಆಗುತ್ತೆ. ತಿಮ್ಮಪ್ಪ ನಾಯಕ ಇದ್ದಂತ ಹೆಸರು ಕನಕನಾಯಕ ಅಂತ ಆಗುತ್ತೆ. ಕನಕನಾಯಕ ಇದ್ದಂತ ಹೆಸರು ಕೊನೆಗೆ ಕನಕದಾಸರು ಅಂತೇಳಿ 3-4 ಹಂತಗಳಲ್ಲಿ ಹೆಸರು ಬದಲಾವಣೆ ಆಗುತ್ತೆ. ಹಾಗಾಗಿ ಹೆಸರು ಬದಲಾವಣೆ ಯಾವ ರೀತಿಯಾಗಿ ಆಯ್ತು, ನಾನು ಹೇಳ್ದಲ್ವಾ, ತಿಮ್ಮಪ್ಪ ಇದ್ದದ್ದು ತಿಮ್ಮಪ್ಪ ನಾಯಕ ಆಗುತ್ತೆ, ತಿಮ್ಮಪ್ಪ ನಾಯಕ ಆಗಿದ್ದು ಕನಕನಾಯಕ ಆಗುತ್ತೆ, ಕನಕನಾಯಕ ಆಗಿದ್ದಂತ ಹೆಸರು ಕನಕದಾಸರಂತ ಆಗುತ್ತೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ತಿಮ್ಮಪ್ಪನಿಂದ ತಿಮ್ಮಪ್ಪ ನಾಯಕ ಯಾವ ರೀತಿ ಆದಂತಂದ್ರೆ, ತಂದೆ ಏನು 78 ಹಳ್ಳಿಗಳ ಜವಾಬ್ದಾರಿನ, ನಾಡಗೌಡಿಕೆಯನ್ನ, ಊರುಗೌಡಿಕೆಯನ್ನ ಏನ್ ಮಾಡ್ತಾ ಇದ್ರು, ಕಾರಣಾಂತರಗಳಿಂದ ಕನಕದಾಸರ ತಂದೆ ಯಾರು ಬೀರಪ್ಪ ಅವರು ಮರಣವನ್ನು ಒಪ್ತಾರೆ.
ಮರಣದ ನಂತರ ಆಗಿನ ವಿಜಯನಗರ ಸಾಮ್ರಾಜ್ಯದ ಆಡಳಿತಾಧಿಕಾರಿಗಳು ಅಥವಾ ರಾಜ ಮಹಾರಾಜರುಗಳು ಬಂಕಾಪುರದ 78 ಹಳ್ಳಿಗಳ ನಾಡಗೌಡಿಕೆಯನ್ನ ಕನಕದಾಸರಿಗೆ ಅಂದ್ರೆ ತಿಮ್ಮಪ್ಪನಿಗೆ ನೀಡ್ತಾರೆ. ಮುಂಚೆ ಇದ್ದಂತ ಒಂದು ತಿಮ್ಮಪ್ಪ ನಾಯಕತ್ವವನ್ನು ವಹಿಸಿಕೊಂಡಾಗ, ಜವಾಬ್ದಾರಿಯನ್ನು ವಹಿಸಿಕೊಂಡಾಗ, ಊರಿನ ಆಡಳಿತವನ್ನು ವಹಿಸಿಕೊಂಡಾಗ ಆಗ ತಿಮ್ಮಪ್ಪ ನಾಯಕ ಅನ್ನುವಂಥ ಒಂದು ಹೆಸರು ಬದಲಾವಣೆ ಆಗುತ್ತೆ. ಅಂದ್ರೆ ದಂಡನಾಯಕನಾದಾಗ, ಸೇನಾಧಿಪತಿಯಾದಾಗ ನಾಡಗೌಡಿಕೆಯನ್ನ 78 ಗ್ರಾಮಗಳ ನಾಡಗೌಡಿಕೆಯನ್ನ ತೆಗೆದುಕೊಂಡಾಗ ತಿಮ್ಮಪ್ಪ ನಾಯಕನಾಗಿ ಹೆಸರು ಬದಲಾವಣೆ ಆಗುತ್ತೆ. ತಿಮ್ಮಪ್ಪ ನಾಯಕನಿಂದ ಕನಕ ನಾಯಕ ಆಗಿದ್ದು ಯಾವ ರೀತಿಯಾಗಿ ಅಂದ್ರೆ ತಿಮ್ಮಪ್ಪ ಇದ್ದಿದ್ದು ತಿಮ್ಮಪ್ಪ ನಾಯಕ ಆಗ್ತಾನೆ, ತಿಮ್ಮಪ್ಪ ನಾಯಕ ಇದ್ದಿದ್ದು ಕನಕ ನಾಯಕ ಆಗ್ತಾನೆ. ಈಗ ತಿಮ್ಮಪ್ಪ ನಾಯಕ ಆಗಿದ್ದು ತಿಮ್ಮಪ್ಪ ನಾಯಕ ಇದ್ದಿದ್ದು ಕನಕ ನಾಯಕ ಯಾವ ರೀತಿಯಾಗಿ ಆಗ್ತಾನಂತಂದ್ರೆ ಅಧಿಕಾರ ವಹಿಸ್ಕೊಂಡ್ರು. ನಾನು ಹೇಳಿದ್ನಲ್ವಾ, ತಂದೆ ತೀರ್ಕೊಂಡ ನಂತರ 78 ಗ್ರಾಮಗಳ ಉಸ್ತುವಾರಿಯನ್ನ, ಜವಾಬ್ದಾರಿಯನ್ನ, ನಾಡಗೌಡಿಕೆಯನ್ನ, ಊರುಗಳ 78 ಊರುಗಳ ಒಂದು ಆಡಳಿತದ ಅಧಿಕಾರವನ್ನ ನಮ್ಮ ತಿಮ್ಮಪ್ಪ ನಾಯಕ ಅವರು ತೆಗೆದುಕೊಂಡಾಗ ತಿಮ್ಮಪ್ಪ ನಾಯಕನಾದಂಥ ವ್ಯಕ್ತಿ ಕನಕ ನಾಯಕನಾಗಿ ಯಾವ ರೀತಿಯಾಗಿ ಬದಲಾದಂತಂದ್ರೆ ಅದೊಂದು ಪ್ರಸಂಗ. ಯಾವ ರೀತಿಯಾಗಿ ಅಂತ ಹೇಳಿದ್ರೆ, ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡಾಗ ಒಂದು ಅರಮನೆಯನ್ನ ಕಟ್ಟಬೇಕಾಗತ್ತೆ, ಮನೆಯನ್ನ ಕಟ್ಟಬೇಕಾಗತ್ತೆ. ಮನೆಯನ್ನ ಕಟ್ಟುವಂತ ಸಂದರ್ಭದಲ್ಲಿ 7 ಕೊಪ್ಪರಿಗೆಯ ಏನೋ ಒಂದು ಮನೆಯನ್ನ ಕಟ್ಟಿಸಿರುವಾಗ 7 ಕೊಪ್ಪರಿಗೆಯ ಕನಕ ರಾಶಿ ಅವನಿಗೆ ಲಭಿಸುತ್ತೆ. ಆ ಕನಕ ರಾಶಿಯನ್ನ ತಾನು ಸ್ವಂತ ಉಪಯೋಗಕ್ಕೆ ಬಳಸಿಕೊಳ್ಳದೆ ಆ ಏನು ವಿಜಯನಗರ ಸಾಮ್ರಾಜ್ಯದ ಅರಸರುಗಳ ನೇತೃತ್ವದಲ್ಲಿನೇ ತಿಮ್ಮಪ್ಪ ನಾಯಕ ಏನ್ ಮಾಡ್ತಾನಂತಂದ್ರೆ ಆ ಕನಕವನ್ನ, ಕನಕ ಅಂತಂದ್ರೆ ಬಂಗಾರ, ಕನಕ ರಾಶಿಯನ್ನ 7 ಕೊಪ್ಪರಿಗೆಯ ಕನಕ ರಾಶಿಯನ್ನ ಊರಿನ ಕೆರೆಕಟ್ಟೆಗಳನ್ನ ನಿರ್ಮಾಣ ಮಾಡಲಿಕ್ಕೆ, ರಸ್ತೆಗಳನ್ನ ನಿರ್ಮಾಣ ಮಾಡಲಿಕ್ಕೆ, ದೇವಸ್ಥಾನಗಳನ್ನ ನಿರ್ಮಾಣ ಮಾಡಲಿಕ್ಕೆ ಆ ವಿಜಯನಗರ ಸಾಮ್ರಾಜ್ಯದ ಅರಸರ ನೇತೃತ್ವದಲ್ಲಿನೇ ಆ ಎಲ್ಲ 7 ಕೊಪ್ಪರಿಗೆಯ ಕನಕ ರಾಶಿಯನ್ನ ಜನರ ಜೀವನೋದ್ಧಾರಕ್ಕಾಗಿ, ಜನರ ಭವಿಷ್ಯದ ನಿರ್ಮಾಣಕ್ಕಾಗಿ ಉಪಯೋಗಿಸ್ತಾರೆ. ಹಾಗಾಗಿ ಜನರೆಲ್ಲರೂ ಸೇರಿ ತಿಮ್ಮಪ್ಪ ನಾಯಕ ಇದ್ದಂತ ಹೆಸರನ್ನ ಏನೋ ತಿಮ್ಮಪ್ಪ ನಾಯಕ ಇದ್ದಂತ ಹೆಸರನ್ನ ಕನಕ ನಾಯಕ ಅಂತಂದ್ರೆ, ಕನಕ ಅಂತಂದ್ರೆ ಬಂಗಾರ, ಹಾಗಾಗಿ ಕನಕ ನಾಯಕ ಅಂತ ಹೇಳಿ ಹೆಸರುವಾಸಿ ಆಗ್ಲಿಕ್ಕೆ ಅಥವಾ ಜನರನ್ನೇ ಹೆಸರು ಕೊಡ್ಲಿಕ್ಕೆ ಮುಂದಾಗ್ತಾರೆ. ಹಾಗಾಗಿ ತಿಮ್ಮಪ್ಪ ಇದ್ದಿದ್ದು ತಿಮ್ಮಪ್ಪ ನಾಯಕ ಆಯಿತು, ತಿಮ್ಮಪ್ಪ ನಾಯಕ ಇದ್ದಿದ್ದು ಕನಕ ನಾಯಕ ಆಯಿತು, ಕನಕ ನಾಯಕ ಇದ್ದಿದ್ದು ಕನಕದಾಸರು ಅನ್ನುವಂಥ ಹೆಸರು ಯಾವ ರೀತಿಯಾಗಿ ಬದಲಾಯಿತು ಅಂತಂದ್ರೆ ಅವರಲ್ಲಿ ಒಂದು ಲೌಕಿಕ ಭಾವ ಕಾಡ್ಲಿಕ್ಕೆ ಶುರುವಾಗುತ್ತೆ. ತಂದೆಯನ್ನ ಏನು 78 ಗ್ರಾಮಗಳ ಉಸ್ತುವಾರಿಯನ್ನ, ಜವಾಬ್ದಾರಿಯನ್ನ, ನಾಡಗೌಡಿಕೆಯನ್ನ, ಬಂಕಾಪುರಕ್ಕೆ ವ್ಯಾಪ್ತಿಗೆ ಒಳಪಟ್ಟಂತ ಒಂದು ಏನು ನಾಯಕತ್ವವನ್ನು ವಹಿಸಿಕೊಂಡಾಗ ಸುಮಾರು ವರ್ಷಗಳ ನಂತರ ತಂದೆ ಬೀರಪ್ಪ ಅವರು ತೀರೋಗ್ತಾರೆ, ತಾಯಿ ಬಚ್ಚಮ್ಮ ಅವರು ತೀರೋಗ್ತಾರೆ, ಏನು ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ತೀರಿ ಹೋದಾಗ ಕನಕದಾಸರಲ್ಲಿ ಯಾರೋ ಕನಕ ನಾಯಕನಿಗೆ, ಈಗ ಪ್ರಸ್ತುತ ಇರುವಂತ ಹೆಸರು ಅವ್ರದ್ದು ಕನಕ ನಾಯಕನಿಗೆ ಇದ್ದಂತಲ್ಲಿ ಒಂದು ಭಕ್ತಿ, ಪ್ರಾಪಂಚಿಕ ಜೀವನದ ಬಗ್ಗೆ ಪ್ರಾಪಂಚಿಕ ಜೀವನದ ಬಗ್ಗೆ ಬಹಳಷ್ಟು ಬೇಸರ ಆಗುತ್ತೆ. ಆ ಯುದ್ಧದಲ್ಲಿನ ನೋವುಗಳು, ಯುದ್ಧದಲ್ಲಿನ ಸಾವುಗಳು, ಯುದ್ಧದಲ್ಲಿ ಆಗಿರ್ತಕ್ಕಂಥ ಹಾನಿಗಳನ್ನ ಎಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸಿದಂತ ಕನಕ ನಾಯಕ ಪ್ರಾಪಂಚಿಕ ಜೀವನದ ಬಗ್ಗೆ ಬಹಳ ಬೇಸರಗೊಂಡು, ಪ್ರಪಂಚಿಕದಲ್ಲಿ ಯಾವುದೇ ಕಾರಣಕ್ಕೂ ನಾವು ಎಲ್ಲವೂ ನಶ್ವರ, ಈ ಯುದ್ಧ ಬೇಡ, ಈ ಸಂಪತ್ತು ಬೇಡ ಅನ್ನುವಂಥದ್ರ ಬಗ್ಗೆ ಯೋಚನೆ ಮಾಡುತ್ತಾ ಲೌಕಿಕ ಭಾವಕ್ಕೆ ಜಾಸ್ತಿ ಮರಳಾಗ್ತಾರೆ. ಹಾಗಾಗಿ ದೈವ ಭಕ್ತಿಯ ಬಗ್ಗೆ ಜಾಸ್ತಿ ಗಮನ ಹರಿಸಿ ಕನಕ ನಾಯಕ ಇದ್ದಂತ ಹೆಸರು ಕನಕ ದಾಸರು ಅನ್ನುವಂತ ಬದಲಾವಣೆ ಆಗುತ್ತೆ, ಹೆಸರು ಬದಲಾವಣೆ ಆಗುತ್ತೆ. ಇದೋ ನಾನು ನಿನ್ನ ದಾಸರ ಮನೆಯ ದಾಸಿಯರ ಮಗನಾನು ಎನ್ನುವಂತ ಒಂದು ಹೆಸರಿನೊಂದಿಗೆ ಈ ತರ ಕನಕ ದಾಸರ ಒಂದು ಜೀವನ ಚಿತ್ರಣ ಸಾಗ್ತಾ ಇರುತ್ತೆ. ಅದೇ ರೀತಿಯಾಗಿ ಹಲವಾರು ಪ್ರಸಂಗಗಳು ಕೂಡ ನಡೀತಾವೆ. ಅದು ಉಡುಪಿಯಲ್ಲಿ ಶ್ರೀಕೃಷ್ಣನೇ ಹಿಂದಕ್ಕೆ
ವಾಲಿದಂತ ಒಂದು ಅಥವಾ ಹಿಂದಕ್ಕೆ ದರ್ಶನವನ್ನ ಹಿಂದಿನ ಮುಖಕ್ಕೆ ದರ್ಶನ ನೀಡಿದಂತ ಒಂದು ಪ್ರಸಂಗ, ಬಾಳೆಹಣ್ಣಿನ ಪ್ರಸಂಗ, ಹೀಗೆ ಉಡುಪಿ ದೇವಸ್ಥಾನದ ಪ್ರಸಂಗ, ಹೀಗೆ ಹಲವಾರು ಪ್ರಸಂಗಗಳು ಜರುಗ್ತವೆ. ಆ ಪ್ರಸಂಗಗಳಲ್ಲಿ ಯಾವ ರೀತಿಯಾಗಿ ಮೂಡುತ್ತಂತಂದ್ರೆ ಕನಕದಾಸರ ದೈವ ಭಕ್ತಿ, ಕನಕದಾಸರ ಒಂದು ಶಕ್ತಿ, ಅವರ ಒಂದು ಏನಿತ್ತು ದೈವ ಭಕ್ತಿ, ಜನರ ಒಲವು, ಜನರ ಪ್ರೀತಿ ವಿಶ್ವಾಸ, ಆ ಎಲ್ಲ ಪ್ರೀತಿ ವಿಶ್ವಾಸಗಳು ಹಲವಾರು ಪ್ರಸಂಗಗಳಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ. 1609 ನಮ್ಮ ಕನಕದಾಸರು ಕಾಗಿನಲ್ಲಿ ಆದಿಕೇಶವನ ಒಂದು ಸನ್ನಿಧಾನದಲ್ಲಿ ಮರಣವನ್ನ ಹೊಂತಾರೆ. ಅದು 1609. ತದನಂತರ ಕನಕದಾಸರ ಬಗ್ಗೆ ನಾವು ನೋಡೋದಾದ್ರೆ 316ಕ್ಕೂ ಹೆಚ್ಚು ಕೀರ್ತನೆಗಳನ್ನ ಹಾಡಿದ್ದಾರೆ. ಅಲ್ಲಿ ಆ ಕೀರ್ತನೆಗಳಲ್ಲಿ ಅವರು ಒಡಮೂಡಿಸಿದಂತ ವಿಚಾರಗಳು, ಸಮಾಜಕ್ಕೆ ತೋರಿಸಿದಂತ ವಿಚಾರಗಳು ಏನಂತಂದ್ರೆ ಕಂದಾಚಾರದ ಬಗ್ಗೆ, ಪೊಳ್ಳು ನಂಬಿಕೆ. ನಾವೆಲ್ಲ ಪೊಳ್ಳು ನಂಬಿಕೆಗಳಿಂದ ಯಾರೋ ಒಬ್ಬ ದೇವರು ಬಂದು, ಯಾರೋ ಒಬ್ಬ ಪೂಜಾರಿ ಬಂದು ಅದು ಹೇಳ್ತಾನೆ ಇದು ಹೇಳ್ತಾನೆ, ಏನೋ ಬದಲಾವಣೆ ಮಾಡ್ತಾನೆ ಅಂತೇಳಿ ಪೊಳ್ಳು ನಂಬಿಕೆಗಳು, ಸುಳ್ಳು ನಂಬಿಕೆಗಳಿದಾವಲ್ಲ, ಆ ಸುಳ್ಳು ನಂಬಿಕೆಗಳನ್ನ ನಂಬಬೇಡಿ ಅಂತ ಹೇಳ್ತಾನೆ. ವರ್ಣ ವ್ಯವಸ್ಥೆ, ಜಾಸ್ತಿ ವ್ಯವಸ್ಥೆ, ಆ ಜಾತಿ ಈ ಜಾತಿ, ಆ ಕುಲ ಈ ಕುಲ ಅಂತೇಳಿ ನಾವೇನು ಹೊಡೆದಾಡ್ತಾ ಇದೀವಲ್ಲ ಪ್ರಸ್ತುತ ದಿನಮಾನಗಳಲ್ಲಿ, ಆಗಿನ 15-16ನೇ ಶತಮಾನದಲ್ಲಿನೇ ವಿರೋಧಿಸಿದಂತ ವ್ಯಕ್ತಿ ನಮ್ಮ ಕನಕದಾಸರು. ದೈವ ಭಕ್ತಿ ಬಗ್ಗೆ ಜಾಸ್ತಿ ಜನರಿಗೆ ದೈವತ್ವ ಅಂದರೆ ಏನು, ದೈವ ಭಕ್ತಿ ಅಂದ್ರೆ ಏನು ಅನ್ನೋದನ್ನ ಹೇಳಕ್ಕೆ ಶುರು ಮಾಡ್ತಾರೆ. ಸಾಮಾಜಿಕ ಕಳಕಳಿ ಬಗ್ಗೆ ಬಹಳಷ್ಟು ಅವರು ಪ್ರಸ್ತಾಪಿಸ್ತಾರೆ. ಜೀವನ ದರ್ಶನ, ಜೀವನ ಅಂದ್ರೆ ಏನು, ಜೀವನ ಅಂದ್ರೆ ಯಾವ ರೀತಿಯಾಗಿ ಸಾಗಿಸ್ಬೇಕು, ಪ್ರತಿಯೊಬ್ಬರ ಜೀವನದ ತತ್ವಾದರ್ಶಗಳು ಏನು ಅನ್ನೋದ್ರ ಬಗ್ಗೆ, ಜೀವನ ದರ್ಶನದ ಬಗ್ಗೆ ಕೂಡ ಅವರು ಕನಕದಾಸರು ತಿಳಿಸ್ತಾ ಹೋಗ್ತಾರೆ. ಸಮಾಜದಲ್ಲಿ ಅಂಕುಡೊಂಕುಗಳು ಇವತ್ತು ಪ್ರತಿಯೊಂದು ವಿಷಯದಲ್ಲಿ, ಪ್ರತಿಯೊಂದು ಕ್ಷೇತ್ರದಲ್ಲಿ, ಪ್ರತಿಯೊಂದು ಊರುಗಳಲ್ಲಿ ಕೂಡ ಅಂಕುಡೊಂಕುಗಳು ಸರ್ವೇ ಸಾಮಾನ್ಯವಾಗಿವೆ. ಈ ಪ್ರಸ್ತುತ ದಿನಮಾನಗಳಲ್ಲಿ 21ನೇ ಶತಮಾನದಲ್ಲಿನೇ ನಾವು ಇಷ್ಟೆಲ್ಲ ಸಮಾಜದಲ್ಲಿ ಅಂಕುಡೊಂಕುಗಳನ್ನ, ಮೇಲೆರಿಮೆ ಕೀಳೆರಿಮೆಗಳನ್ನ, ಜಾತಿ ವ್ಯವಸ್ಥೆಗಳನ್ನ, ತಾರತಮ್ಯಗಳನ್ನ ಏನ್ ನೋಡ್ತಾ ಇದೀವಿ. ಇಂಥ ಆಧುನಿಕ ಕಾಲದಲ್ಲಿ 21ನೇ ಶತಮಾನದಲ್ಲಿನೇ ಇಷ್ಟೊಂದು ಅಂಕುಡೊಂಕುಗಳು ಇರಬೇಕಾದ್ರೆ ಆಗಿನ 15-16ನೇ ಶತಮಾನದಲ್ಲಿ ಎಷ್ಟೆಲ್ಲ ಅಂಕುಡೊಂಕುಗಳಿದ್ವು, ಎಷ್ಟೆಲ್ಲ ವರ್ಣ ವ್ಯವಸ್ಥೆ ಇತ್ತು, ಎಷ್ಟೆಲ್ಲ ಜಾತಿ ವ್ಯವಸ್ಥೆ ಇತ್ತು, ಎಷ್ಟೆಲ್ಲ ತಾರತಮ್ಯ ಕೀಳಿರಿಮೆ ಇತ್ತು ಅನ್ನುವಂಥದ್ರ ಬಗ್ಗೆ ಊಹಿಸಿಕೊಂಡಾಗ ನಮಗೆ ಬಹಳ ನೋವು ಆಗುತ್ತೆ. ಹಾಗಾಗಿ ಸಮಾಜದ ವಿಮರ್ಶೆ, ಜೀವನದ ದರ್ಶನ, ಲೋಕದ ಅನುಭವಗಳು, ಇವೆಲ್ಲ ವಿಚಾರಗಳನ್ನ ಕೀರ್ತನೆಗಳಲ್ಲಿ ನಮ್ಮ ದಾಸ ಶ್ರೇಷ್ಠರಲ್ಲಿ ಶ್ರೇಷ್ಠರಾಗಿರ್ತಕ್ಕಂಥ ನಮ್ಮ ಕನಕದಾಸರು ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಕನಕದಾಸರು ಒಂದು ನಿಮಿಷ 5 ಮಹಾಕೃತಿಗಳನ್ನ ಬರೀತಾರೆ. ಅವರು ಕಾವ್ಯಗಳನ್ನ, ಕೃತಿಗಳಲ್ಲ ಸಾರಿ ಕ್ಷಮೆ ಇರಲಿ, ಕಾವ್ಯಗಳನ್ನ 5 ಕಾವ್ಯಗಳನ್ನ ಬರೀತಾರೆ. ಒಂದು ಮೋಹನ ತರಂಗಿಣಿ, ಒಂದು ನಳಚರಿತೆ, ಒಂದು ರಾಮಧ್ಯಾನ ಚರಿತೆ, ಇನ್ನೊಂದು ಹರಿಭಕ್ತ ಸಾರ ಅಂತೇಳಿ ಅವರು 5 ಬರೀತಾರೆ. ನಮಗೆ ಜನರಿಗೆ, ಜನಸಾಮಾನ್ಯರಿಗೆ ಸಿಕ್ಕಿದ್ದು ಮಾತ್ರ ಕೇವಲ 4 ಏನೋ ಕಾವ್ಯಗಳು. ಒಂದು ಮೋಹನ ತರಂಗಿಣಿ ಅಂತೇಳಿ, ಒಂದು ನಳಚರಿತೆ ಅಂತೇಳಿ, ಒಂದು ರಾಮಧ್ಯಾನ ಚರಿತೆ. ರಾಮಧ್ಯಾನ ಚರಿತೆ ಅಂತಂದ್ರೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿರುವಂತದ್ದು, ರಾಗಿ ಶ್ರೇಷ್ಠನು ಅಕ್ಕಿ ಶ್ರೇಷ್ಠನು ಅನ್ನುವಂತ ಒಂದು ಏನು ಪ್ರಸಂಗ ನಡೆಯುವಂತ ವಿಚಾರನೇ ರಾಮಧ್ಯಾನ ಚರಿತೆಯಲ್ಲಿ ಒಳಮೂಡಿರುವಂತದ್ದು. ಹರಿಭಕ್ತ ಸಾರ, ಹೀಗೆ 5 ಕಾವ್ಯಗಳನ್ನ 316 ಏನೋ ಕೀರ್ತನೆಗಳನ್ನ ರಚಿಸಿ ಈ ನಾಡಿಗೆ ಮಾದರಿಯಾಗಿ, ಈ ನಾಡಿನ ಜನರಿಗೆ ತತ್ವಾದರ್ಶಗಳ ಮುಖಾಂತರ, ಕೀರ್ತನೆಗಳ ಮುಖಾಂತರ, ಕಾವ್ಯಗಳ ಮುಖಾಂತರ ಜನರ ಅಂಕುಡೊಂಕುಗಳನ್ನ ತಿದ್ದುವಂತ ಕೆಲಸವನ್ನ ನಮ್ಮ ಕನಕದಾಸರು ಮಾಡಿದ್ದಾರೆ. ಕನಕದಾಸರ ಜಯಂತಿ ನಾವೇನು ಇಂದು ರಾಜ್ಯದಾದ್ಯಂತ, ಕನ್ನಡ ನಾಡಿನಾದ್ಯಂತ ಪ್ರತಿಯೊಂದು ಸರ್ಕಾರಿ ಕಚೇರಿಗಳಲ್ಲಿ, ಪ್ರತಿಯೊಂದು ಮನೆಗಳಲ್ಲಿ ಆಚರಿಸ್ತಾ ಇದ್ದೀವಿ. ಈ ಒಂದು ಕನಕದಾಸರ ಜಯಂತಿಯನ್ನ 2008ರಿಂದ, ಆಗಿನ ಸರ್ಕಾರ 2008ರಿಂದ ಕನಕದಾಸರ ಜಯಂತಿಯನ್ನ ಆಚರಣೆ ಮಾಡಲಿಕ್ಕೆ, ಅದು ಸರ್ಕಾರಿ ರಜೆಯೊಂದಿಗೆ ಆಚರಣೆ ಮಾಡಲಿಕ್ಕೆ ನಮ್ಮ ರಾಜ್ಯ ಸರ್ಕಾರ 2008ರಿಂದ ನಿರ್ಣಯ ಮಾಡುತ್ತೆ. ಹಾಗಾಗಿ ನನಗೆ ತಿಳಿದಂಥ ವಿಚಾರಗಳನ್ನ, ನನಗೆ ಎಷ್ಟು ಗೊತ್ತು ಅಷ್ಟು ವಿಚಾರಗಳನ್ನ ಕನಕದಾಸರ ಇವತ್ತೇನು ಜಯಂತಿ ಇದೆ, ಆ ಜಯಂತಿಯ ವಿಶೇಷವಾಗಿ ನನಗೆ ತಿಳಿದಂಥ ಅಂಶಗಳನ್ನ ನಾನು ಮಾತಾಡಿದ್ದೀನಿ. ನಾನು ಇನ್ನೊಂದು ವಿಚಾರ ಹೇಳಕ್ ಮರ್ತಿದ್ದೆ. ಇವರು ಹಾವೇರಿ ಜಿಲ್ಲೆಯ
ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಬಾಡ ಗ್ರಾಮದಲ್ಲಿ ನಾವಿವತ್ತು ಶಿಗ್ಗಾವಿ ತಾಲೂಕಿನಲ್ಲಿ ಇದ್ದೀನಿ. ಶಿಗ್ಗಾವಿ ತಾಲೂಕಿನ ನಮ್ಮ KRS ಪಕ್ಷದ ಕಚೇರಿಯಲ್ಲಿ ಇದ್ದೀನಿ. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಬಾಡ ಗ್ರಾಮದಲ್ಲಿ ಇವರು ಜನನ ಆಗ್ತದೆ. 1509ರಲ್ಲಿ ಇವರು ಜನನ ಮಾಡ್ತಾರೆ. ಪೂರ್ವ ಹೆಸರು ತಿಮ್ಮಪ್ಪ ನಾಯಕ್ ಅಂತ ಇರುತ್ತೆ. ತಂದೆ ಬೀರಪ್ಪ ನಾಯಕ, ತಾಯಿ ಹೆಸರು ಬಚ್ಚಮ್ಮ, ಮಡದಿ ಹೆಸರು ಅಂದರೆ ಹೆಂಡತಿ ಹೆಸರು ಮುಕುತಿ ಅಂತೇಳಿ. ಆರಾಧ್ಯ ದೈವ, ಇವರ ಆರಾಧ್ಯ ದೈವ ಮತ್ತು ಅಂಕಿತನಾಮ ಅಂತ ಹೇಳಿದ್ರೆ ಕಾಗಿನೆಲೆಯ ಆದಿಕೇಶವ. ಕುಲದೈವ ಅಂತ ಹೇಳಿದ್ರೆ ತಿರುಪತಿಯ ತಿಮ್ಮಪ್ಪ. ಇವ್ರದ್ದು ಜಾತಿ ನೋಡ್ತಾ ಹೋದಾಗ ಕುರುಬ ಜಾತಿಗೆ ಒಳಪಡ್ತಾರೆ. ಆದರೆ ಇವರು ಕುರುಬ ಜಾತಿಗೆ ಒಳಪಟ್ಟರು ಕೂಡ ಯಾವುದೇ ಜಾತಿಗೆ ಸೀಮಿತವಾಗಿ ಒಂದು ಜಾತಿಗೆ ಒಳಗೊಂಡು ಕೆಲಸವನ್ನ ಮಾಡಲಿಲ್ಲ. ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವಂತ ಕೆಲಸ ಎಲ್ಲ ಜಾತಿಯವರಿಗೂ ಎಲ್ಲ ಜನಕ್ಕೂ ಕೂಡ ಮಾಡಿರುವಂತ ಕೆಲಸ ನಾವೆಲ್ಲರೂ ಕೂಡ ಮನಗಾಣಬೇಕಾಗಿದೆ. ಒಟ್ಟಾರೆಯಾಗಿ ನನಗೆ ತಿಳಿದಂತ ಅಲ್ಪ ಸ್ವಲ್ಪದ ಮಾಹಿತಿಯನ್ನ ಕನಕದಾಸರ ಜಯಂತಿಯ ವಿಶೇಷವಾಗಿ ಇಷ್ಟು ಮಾಹಿತಿ ಕೊಟ್ಟಿದ್ದೀನಿ. ಯಾರಿಗೆಲ್ಲ ಇಷ್ಟ ಆಗಿದೆ, ಯಾರಿಗೆಲ್ಲ ಹಿಡಿಸಿದೆ ಗೊತ್ತಿಲ್ಲ. ಆದರೆ ನಾನು ಹೇಳಬೇಕಾಗಿತ್ತು ನಮ್ಮ ಕನಕದಾಸರ ಜಯಂತಿಯ ವಿಶೇಷದ ದಿನಾಚರಣೆ ವಿಚಾರವಾಗಿ ಇಷ್ಟೆಲ್ಲ ಮಾತಾಡಿದ್ದೀನಿ. ಕೆಲವೊಂದು ಸಣ್ಣ ಪುಟ್ಟ ತಪ್ಪುಗಳಿದ್ರೆ ದಯವಿಟ್ಟು ಕ್ಷಮಿಸಿ. ಸಾಧ್ಯ ಆದರೆ ಶೇರ್ ಮಾಡಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇನ್ನೂ ಹೆಚ್ಚು ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಚಾರವನ್ನು ಇಲ್ಲಿಗೆ ಮುಗಿಸುತ್ತಾ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಶ್ರೀ ಕನಕದಾಸರ ಜಯಂತಿಯ ಹಾರ್ದಿಕ ಶುಭಾಶಯಗಳು.